ಮಹಿಳಾ ಮೀಸಲಾತಿಯನ್ನ ಕಲ್ಪಿಸಲಾದ ಕಾಂಗ್ರೆಸ್ ಈ ಮೋದಿಜಿಯವರೆಗೂ ಕೂಡ ಒಂಥರ ಬಿಡ್ತಾ ಇಲ್ಲ. ಇದು ತುಂಬಾ ನೋವಿನ ಸಂಗತಿ. ಯಾಕೆಂತಂದ್ರೆ ನಾರಿ ಶಕ್ತಿ ವಂದನೆ ಇದ್ರ ಬಗ್ಗೆ ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ವಿಶೇಷವಾಗಿ ಇದನ್ನ ಸೋಲಿಸಿ ನಾವು ಮಹಿಳೆಯರ ವಿರೋಧಿಗಳು ಅನ್ನೋದನ್ನ ಸ್ಪಷ್ಟ ಮಾಡ್ಕೊಂಡ್ರು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿ ಮಸೂದೆಯನ್ನ ಬೆಂಬಲಿಸ್ತೀವಿ ಅಂತ ಅಂದ್ಕೊಂಡು ಕಾಂಗ್ರೆಸ್ ಹೇಳಿ ಆದರೂ ಕೂಡ ಇವಾಗ ವಿರೋಧ ಮಾಡಿದ್ದಾರೆ. ಹಿಂದೆ ವಾಜಪೇಯಿ ಸರ್ಕಾರ ಇದ್ದಾಗ ಕೂಡ ಹಿಂದಿನ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಆಡಳಿತದಲ್ಲೂ ಕೂಡ ಈ ಮಸೂದೆಯನ್ನು ಮಾಡಲಾಗಿತ್ತು. ಸಂಪೂರ್ಣ ಬೆಂಬಲ ನೀಡಿ ರಾಜ್ಯಸಭೆಯಲ್ಲಿ ಮಸೂದೆ ಅಂಗೀಕಾರವಾಗಿತ್ತು. ಆದರೆ ಲೋಕಸಭೆಯಲ್ಲಿ ಮಸೂದೆಯನ್ನು ಮಾಡಿಸದೆ ಆದರೂ ಕೂಡ ಕಾಂಗ್ರೆಸ್ ದೇಶದ ಮಹಿಳೆಯರಿಗೆ ಅನ್ಯಾಯವನ್ನು ಮಾಡಿತ್ತು. ಈ ರೀತಿ ಮಹಿಳೆಯರಿಗೆ ಮೀಸಲಾತಿನಲ್ಲಿ ಅನ್ಯಾಯ ಮಾಡದಂದೇ ಬಂದಿದ್ದಾರೆ ಅನೇಕ ಸಾರಿ. ಈ ಬಾರಿ ಇನ್ನೊಂದು ಇಟ್ಟು ಮುಸಲ್ಮಾನರಿಗೆ ನೀವು ಮೀಸಲಾತಿ ಇಟ್ಟಿಲ್ಲ, ಮಾತೆತ್ತಿದ್ರೆ ಸಂವಿಧಾನ ಅಂತ ಹೇಳ್ತಾರೆ. ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇವರು ಓದಿಲ್ವೋ, ಮುಸಲ್ಮಾನರನ್ನು ಸಂತೃಪ್ತಿ ಪಡಿಸಬೇಕು ಅನ್ನೋ ಒಂದೇ ಕಾರಣಕ್ಕೆ ಹೇಳ್ತಾ ಹೋಗ್ತಾರೋ ಪಾರ್ಲಿಮೆಂಟ್ ಅಲ್ಲಿ. ಧರ್ಮಾಧಾರಿತವಾದ ಮೀಸಲಾತಿ ನಮ್ಮ ದೇಶದಲ್ಲಿ ಮಾಡಕ್ ಬರೋದೇ ಇಲ್ಲ, ಸಂವಿಧಾನ ಬಾಹಿರ. ಆದರೂ ಕೂಡ ಮುಸಲ್ಮಾನರಿಗೆ ಮಹಿಳೆಯರಿಗೆ ಮೀಸಲಾತಿ ಕೊಟ್ಟಿಲ್ಲ, ಈ ತರ ಹೇಳ್ಕೊಂಡು ಅದನ್ನು ಕೂಡ ಅನ್ಯಾಯ ಮಾಡ್ಕೊಂಡು ಬಂದರು. ಕಾಂಗ್ರೆಸ್ನ ನಾಯಕರು ಶ್ರೀಮತಿ ಪ್ರಿಯಾಂಕಾ ಗಾಂಧಿಯವರು ಅವರು ವಯನಾಡಲ್ಲಿ ಹೋಗಿ ನಿಂತ್ಕೋಬಹುದು, ಎಲ್ಲಿ ಬೇಕಾದ್ರೆ ನಿಂತ್ಕೋಬಹುದು. ಸಾಮಾನ್ಯ ಮಹಿಳೆಯರು ಎಲ್ಲಿ ನಿಲ್ಬೇಕು? ಬರೀ ಮಹಿಳೆಯರ ಮೀಸಲಾತಿ ಪರವಾಗಿ ನಾವಿದೀವಿ, ಮಹಿಳಾ ಮೀಸಲಾತಿ ಪರವಾಗಿ ನಾವಿದೀವಿ ಅಂತಂದವರು ಯಾಕೆ ಈ ಬಾರಿ ಬೆಂಬಲ ಕೊಡ್ಲಿಲ್ಲ ಹೇಳ್ತಾ ಮತ್ತೆ ಈ ಒಂದು ಮೀಸಲಾತಿಯ ಮಹಿಳಾ ಮೀಸಲಾತಿಯ ಬಿಲ್ ಅನ್ನ ಬಿಡಿಸಿದ ನಂತರ ಮತ್ತು ಏನ್ ಹೇಳ್ತಿದ್ದಾರೆ, ಡಿಲಿಮಿಟೇಷನ್ ಮತ್ತು ಮಹಿಳಾ ಮೀಸಲಾತಿ ಎರಡು ಒಟ್ಟಿಗೆ ತಂದ್ರು. ಅದಕ್ಕೆ ನಾವು ವಿರೋಧ ಮಾಡಿದ್ದೀವಿ. ದೇಶದ ಜನ ಅಷ್ಟು ಮುಟ್ಟಾಡ್ರಲ್ಲ, ಟಿವಿಗಳು ನೋಡಿದ್ದಾರೆ. ಮಹಿಳಾ ಮೀಸಲಾತಿ ಬಿಲ್ ಒಂದನ್ನೇ ಮತದಾನಕ್ಕೆ ಹಾಕಿದ್ದು, ಡಿಲಿಮಿಟೇಷನ್ ಇದಕ್ಕೆ ಸೇರ್ಸೇ ಇಲ್ಲ. ಹೊಡ್ಕೋತಾ ಇರೋದು ಎಲ್ಲ ಕಡೆನೂ ಡಿಲಿಮಿಟೇಷನ್ ಸೇರಿಸ್ಬಿಟ್ರು. ಅದಕ್ಕೆ ಮಹಿಳಾ ಮೀಸಲಾತಿ ಎರಡು ಮೆಸೇಜ್ ಮಾಡಿಸ್ಬೇಕು. ಜನ ಅಷ್ಟು ಸುಲಭವಾಗಿ ಮೂರ್ಖರಾಗಕ್ಕೆ ಸಾಧ್ಯ ಇಲ್ಲ. ನೀವು ಮೂರ್ಖರು ಮಾಡಂತ ಪ್ರಯತ್ನ ಮಾಡೋದು ನೀವೇ ಮೂರ್ಖರಾಗ್ತೀರಣ್ಣ, ಜನ ಮೂರ್ಖರಾಗಲ್ಲ. ವೋಟಿಂಗ್ ಮಾಡಿದ್ದು ಮಹಿಳಾ ಮೀಸಲಾತಿ ಮಾತ್ರ, ಇದು ದಯವಿಟ್ಟು ಗಮನಿಸಬೇಕು. ಹೀಗೆ ಮಹಿಳೆಯರಿಗೆ ರಾಜಕೀಯ ಮೀಸಲಾತಿ ಬರೋ ಕಲ್ಪನೆ ಮಾಡೋ ದಿಕ್ಕಿನಲ್ಲಿ ಮೋಸ ಮಾಡ್ತಾ ಇದ್ದಾರೆ. ಇದನ್ನ ಈ ದೇಶ ಜನ ಗಮನಿಸ್ತಾ ಇದ್ದಾರೆ. ಮತ್ತೊಂದ್ ಕಡೆ ಹೇಳ್ತಾರೆ ಮುಸಲ್ಮಾನರಿಗೆ ಅನ್ಯಾಯ ನೀವು ಮಾಡ್ತಾ ಇದ್ರೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಏನ್ ಪರಿಸ್ಥಿತಿ ಬಂದಿದೆಯೋ ಕರ್ನಾಟಕದಲ್ಲೂ ಆ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ದಾವಣಗೆರೆಯಲ್ಲಿ ಹೇಳಿದ್ರು. ಇಡೀ ದೇಶದಲ್ಲಿ ಮುಸಲ್ಮಾನರನ್ನ ವೋಟ್ ಬಿಟ್ಟೇ ಬಿಜೆಪಿ ಅಧಿಕಾರಕ್ಕೆ ಬಂದಿರೋದು. ಅನೇಕ ರಾಜ್ಯಗಳಲ್ಲಿ, ಕೇಂದ್ರದಲ್ಲಿ ಎಲ್ಲೆಲ್ಲ ಅವರು ಸಂತೋಷವಾಗಿ ನರೇಂದ್ರ ಮೋದಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ, ಆ ರಾಜ್ಯ ಸರ್ಕಾರ ಬಿಜೆಪಿ ಸರ್ಕಾರಗಳು ಒಳ್ಳೆ ಕೆಲಸ ಮಾಡಿದೆ. ಕೆಲವರು ಮುಸಲ್ಮಾನರು ಬಿಜೆಪಿ ವೋಟ್ ಕೊಟ್ಟಿದ್ದಾರೆ, ನಾನು ಇಲ್ಲ ಅನ್ನಲ್ಲ. ಆದ್ರೆ ಮುಸಲ್ಮಾನರನ್ನೇ ನಂಬಿಕೊಂಡಿರಂತ ಕಾಂಗ್ರೆಸ್ ಇಡೀ ದೇಶದಲ್ಲಿ ನಾಶ ಆಗ್ತಾ ಇದೆ. ಈ ಮಹಿಳೆಯರನ್ನು ವಿರೋಧ ಕಟ್ಕೊಂಡಿರೋದ್ರಿಂದ ಯಾವ ಕಾರಣಕ್ಕೂ ಕೂಡ ಬರುವ ದಿನಗಳಲ್ಲಿ ಈ ದೇಶದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಕ್ಕೆ ಸಾಧ್ಯ ಇಲ್ಲ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದೇ ಪರಿಸ್ಥಿತಿ ಬರುತ್ತೆ. ಮತ್ತೆ ದಕ್ಷಿಣ ಭಾರತದಲ್ಲಿ ನಮಗೆ ಲೋಕಸಭೆಯಲ್ಲಿ ಅನ್ಯಾಯ ಆಗುತ್ತೆ, ಸೀಟ್ ಕಡಿಮೆ ಆಗುತ್ತೆ. ಇಡೀ ದೇಶದಲ್ಲಿ ಅವರು ಜನಸಂಖ್ಯೆ ಆಧಾರದ ಮೇಲೆ ತಗೊಂಡಿಲ್ಲ. ಈಗ ಎಷ್ಟು ಸೀಟ್ಗಳಿದಾವೆ ಅದಕ್ಕೆ 50% ಜಾಸ್ತಿ ಮಾಡಿದ್ದಾರೆ ಇಡೀ ದೇಶದಲ್ಲಿ.
ಕರ್ನಾಟಕ ರಾಜ್ಯದಲ್ಲಿ 28 ಇತ್ತು, ಅರ್ಧ 14 ಜಾಸ್ತಿ ಮಾಡೋದು 42 ಆಗುತ್ತೆ. ಅನೇಕರು ಕಾಂಗ್ರೆಸ್, ಉದಾಹರಣೆಗೆ ನಾನು ದಿನೇಶ್ ಗುಂಡೂರಾವ್ ಅವ್ರ ಭಾಷಣ ಕೂಡ ಪೇಪರ್ ನೋಡಿದೆ, ಟಿವಿನೂ ನೋಡಿದೆ. 50% ಜಾಸ್ತಿ ಮಾಡಿದ್ರೆ ನಾವು ಸ್ವಾಗತ ಮಾಡ್ತೇವೆ. ಇಲ್ಲಿ ಹೇಳ್ತಾರೆ ದಕ್ಷಿಣ ಭಾರತದ ಅನ್ಯಾಯ ಆಗತ್ತೆ. ಈ ರೀತಿ ದೇಶದಲ್ಲಿ ಒಂದು ರೀತಿಯ ಮಹಿಳೆಯರಿಗೂ ಅನ್ಯಾಯ, ಅಭಿವೃದ್ಧಿಗೂ ಅನ್ಯಾಯ, ಈ ರೀತಿ ಅನ್ಯಾಯ ಮಾಡ್ಕೊಳ್ತಾರಂತ ಕಾಂಗ್ರೆಸ್ನ ದೇಶ ಜನ ಕ್ಷಮಿಸಲ್ಲ. ನಾನು ಅದಕ್ಕೋಸ್ಕರ ಅವರಿಗೆ ಭಗವಂತ ಯಾವತ್ತು ಬುದ್ಧಿ ಕೊಡ್ತಾರೋ ಗೊತ್ತಿಲ್ಲ. ನಾನು ನರೇಂದ್ರ ಮೋದಿ ಅವರನ್ನ ಪ್ರಧಾನಮಂತ್ರಿಗಳು ಪ್ರಾರ್ಥನೆ ಮಾಡ್ತೇನೆ, ಮುಂದಿನ ಬಾರಿ ಮತ್ತೆ ನೀವು ಮಂಡನೆ ಮಾಡಿ. ಅನೇಕ ಕಾಂಗ್ರೆಸ್ಸಿಗೆ, ಅನೇಕ ವಿರೋಧ ಪಕ್ಷರಿಗೆ ಬುದ್ಧಿ ಬಂದು ಆ ಮಹಿಳಾ ಮೀಸಲಾತಿ ಪರವಾಗಿ ವೋಟ್ ಕೊಡಬಹುದು. ಯಾವ ರೀತಿ ಈಗ ನೀವು ಬರೀ ಮಹಿಳಾ ಮೀಸಲಾತಿನೇ ವೋಟಿಂಗ್ ಹಾಕಿದ್ರು, ಅದೇ ರೀತಿನೇ ವೋಟಿಂಗ್ ಹಾಕಿ ಅದೇ ರೀತಿ ಮಹಿಳೆಯರಿಗೆ ಬಿಲ್ ಪಾಸ್ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರನ್ನು, ಪ್ರಧಾನಮಂತ್ರಿಯವರನ್ನು ಕೂಡ ಈ ಸತಿ ನಾನು ಪ್ರಾರ್ಥನೆ ಮಾಡ್ತೇನೆ.